ಫಂಕ್ಷನ್ಗಳಲ್ಲಿ ಮಾಡುವಂತಹ ಘಮ ಘಮ ಎನ್ನುವ ಚಿಕನ್ ಸಾರನ್ನ ಮಾಡ್ತಾ ಇದ್ದೀನಿ. ಅಷ್ಟೇ ರುಚಿಯಾಗಿರತ್ತೆ. ಈ ಚಿಕನ್ ಸಾರು ಒಮ್ಮೆ ತಿಂದವರು ಕಳೆದೋಗ್ತಾರೆ, ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ಊಟ ಮಾಡ್ತಾರೆ. ಅಷ್ಟು ಚೆನ್ನಾಗಿರತ್ತೆ ಟೇಸ್ಟು. ಈ ಚಿಕನ್ ಸಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಚಿಕನ್ ಸಾರನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು 3-4 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕೊಳ್ಳಿ. ನಾನಿಲ್ಲಿ ಸಾಸಿವೆ ಎಣ್ಣೆನ ಯೂಸ್ ಮಾಡಿ ಚಿಕನ್ ಸಾರನ್ನ ಮಾಡ್ತಾ ಇದ್ದೀನಿ. ನೀವು ಯಾವ ಆಯಿಲ್ ಅನ್ನ ಯೂಸ್ ಮಾಡ್ತೀರಾ ಅದರಲ್ಲೇ ಮಾಡ್ಕೊಳ್ಳಿ. ಆಯಿಲ್ ಬಿಸಿ ಆದ್ಮೇಲೆ ಒಂದು ಆನಿಯನ್ ನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೋಬೇಕು. ಅದಾದ್ಮೇಲೆ ಅರ್ಧ ಟೊಮೆಟೊನ ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ 1 kg ಚಿಕನ್ ಅನ್ನ ತಗೊಂಡಿದ್ದೀನಿ. ಚಿಕನ್ ಅನ್ನ ಹಾಕೊಳ್ಬೇಕು. ಚಿಕನ್ ಅನ್ನ ಹಾಕೊಂಡಾದ್ಮೇಲೆ ನಿಮ್ಮ ರುಚಿನ ನೋಡ್ಕೊಂಡು ಸಾಲ್ಟ್ ಅನ್ನ ಆಡ್ ಮಾಡ್ಕೋಬೇಕು. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಚಿಕನ್ ಅನ್ನ ಬೇಯಿಸ್ಕೊಳ್ಬೇಕು. ನಾನಿದಕ್ಕೆ ನೀರೇನು ಹಾಕ್ತಾ ಇಲ್ಲ, ಚಿಕನ್ ಅಲ್ಲಿ ಬಿಡೋ ನೀರಲ್ಲೇ ಬೇಯಕ್ಕೆ ಬಿಡ್ತಾ ಇದ್ದೀನಿ. ಒಂದು 15-25 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ನೀವು ಚಿಕನ್ ಅನ್ನ ಬೇಯಿಸ್ಕೊಳ್ಬೇಕು. ಅಷ್ಟರಲ್ಲಿ ಚಿಕನ್ ಸಾರಿಗೆ ಮಸಾಲನ ಫ್ರೈ ಮಾಡ್ಕೊಳ್ಳೋಣ. ಒಂದ್ ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಅನ್ನ ಹಾಕಿ, ಆಯಿಲ್ ಬಿಸಿ ಆದ್ಮೇಲೆ 2 ಟೇಬಲ್ ಸ್ಪೂನ್ ಧನಿಯಾ ಹಾಗೇನೆ ಅರ್ಧ ಟೀ ಸ್ಪೂನ್ ಜೀರಿಗೆನ ಹಾಕೋಬೇಕು. 1 ಟೀ ಸ್ಪೂನ್ ಕಾಳು ಮೆಣಸನ್ನ ಹಾಕೊಳ್ಳಿ. 2 ಪೀಸ್ ಚಕ್ಕೆ, 3 ಲವಂಗ, 2 ಏಲಕ್ಕಿನ ಆಡ್ ಮಾಡ್ಕೊಳ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದ್ಮೇಲೆ 1.5 ಆನಿಯನ್ನ ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ನಾನು ಚಿಕನ್ ಬೇಯಿಸುವಾಗ ಅರ್ಧ ಆನಿಯನ್ನ ಹಾಕೊಂಡಿದ್ದೀನಿ, ಹಾಗಾಗಿ 1.5 ಆನಿಯನ್ನ ಈ ಟೈಮಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 2 ಆನಿಯನ್ನ ಯೂಸ್ ಮಾಡಿದೀನಿ ಚಿಕನ್ ಸಾಂಬಾರ್ ಮಾಡಕ್ಕೆ. ಆನಿಯನ್ ನ ಹಾಕ್ಬಿಟ್ಟು ಚೆನ್ನಾಗಿ ಬಾಡೋ ರೀತಿ ಫ್ರೈ ಮಾಡ್ಕೋಬೇಕು. ಆನಿಯನ್ ಫ್ರೈ ಆದ್ಮೇಲೆ 3 ಗ್ರೀನ್ ಚಿಲ್ಲಿನ ಆಡ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಖಾರನ ನೋಡ್ಕೊಂಡು ರೆಡ್ ಚಿಲ್ಲಿನ ಹಾಕೋಬೇಕು. ನಾನಿಲ್ಲಿ 8-10 ರೆಡ್ ಚಿಲ್ಲಿನ ಹಾಕೊಂಡಿದೀನಿ. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೊಂಡಿದೀನಿ. 1 ಇಂಚು ಶುಂಠಿನ ಕಟ್ ಮಾಡಿ ಹಾಕ್ಬಿಟ್ಟು ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾ ಆಗ್ತಾ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಅನ್ನ ಹಾಕೊಳ್ಳಿ. ಹಾಗೇನೆ 2 ಮೀಡಿಯಂ ಸೈಜ್ ಟೊಮೆಟೊನ ಕಟ್ ಮಾಡ್ಕೊಳ್ಬೇಕು, ಅದನ್ನ ಹಾಕೊಂಡಿದೀನಿ. ಟೊಮೆಟೊನ ಹಾಕಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕು. ನೀವಿನ್ನು ನಮ್ಮ ಪೇಜ್ಗೆ ಹೊಸಬ್ರಾಗಿದ್ರೆ ಹಾಗೆ ನಮ್ಮ ವಿಡಿಯೋನ ಮೊದಲನೇ ಸರಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಟೊಮೆಟೊ ಎಲ್ಲ ಸಾಫ್ಟ್ ಆದ್ಮೇಲೆ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಬೇಕು. ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಸೊಪ್ಪು ಬಾಡೋ ಹಾಗೆ ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಮಸಾಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹುರಿದಿರೋ ಮಸಾಲನ ಹಾಕೋಬೇಕು. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಆಡ್ ಮಾಡ್ಕೊಳ್ಳಿ. ಗಸಗಸೆ ಚಿಕನ್ ಸಾರಲ್ಲಿ ಒಂದೊಳ್ಳೆ ಟೇಸ್ಟು ಹಾಗೆ ಒಳ್ಳೆ ಫ್ಲೇವರ್ ಕೊಡತ್ತೆ. ನೀರ್ ಎಷ್ಟು ಬೇಕೋ ನೋಡ್ಕೊಂಡು ಆಡ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಫುಲ್ ನೈಸ್ ಆಗಿ ಮಿಕ್ಸಿ ಮಾಡ್ಕೊಳ್ಳಿ. ಈಗ ಚಿಕನ್ ಕೂಡ ಬೆಂದಿದೆ. ನಾವು ಚಿಕನ್ಗೆ ಯಾವುದೇ ರೀತಿ ನೀರನ್ನ ಆಡ್ ಮಾಡಿಲ್ಲ, ಚಿಕನ್ ಅಲ್ಲಿ ಬಿಟ್ಟಿರೋ ನೀರಿದು. ಚಿಕನ್ ಅನ್ನ ಬೇಯಿಸುವಾಗ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು. ಒಂದು 20-25 ನಿಮಿಷ ಬೇಯಿಸ್ಕೊಂಡಿದೀನಿ. ಬೆಂದಿರೋ ಚಿಕನಿಗೆ ನಾವು ರುಬ್ಕೊಂಡಿರೋ ಮಸಾಲನ ಹಾಕೋಬೇಕು. ಮಸಾಲನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಚಿಕನ್ ಸಾರ್ ಮಾಡ್ಲಿಕ್ಕೆ ನಾನು ತೆಂಗಿನಕಾಯಿನ ಯೂಸ್ ಮಾಡಿಲ್ಲ, ಬದಲಾಗಿ ತೆಂಗಿನಕಾಯಿನ ತುರಿದು ಬಿಟ್ಟು ಮಿಕ್ಸಿ ಮಾಡಿ ಅದರ ಹಾಲನ್ನ ಸೋಸಿ ಅದನ್ನ ಯೂಸ್ ಮಾಡಿದ್ದೀನಿ. ಚಿಕನ್ ಸಾರ್ ಮಾಡುವಾಗ
ಈ ರೀತಿ ತೆಂಗಿನಕಾಯಿ ಹಾಲನ್ನ ಹಾಕಿ ಚಿಕನ್ ಸಾಂಬಾರ್ ಮಾಡಿದ್ರೆ ಆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ಕಾಯಿ ಹಾಕಿ ಮಾಡೋದ್ಕಿಂತ ಕಾಯಿ ಹಾಲನ್ನ ಹಾಕಿ ಮಾಡ್ಬೇಕು. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಗಟ್ಟಿ ತೆಂಗಿನಕಾಯಿ ಹಾಲನ್ನ ತೆಗೆದ್ಬಿಟ್ಟು ಹಾಕೊಂಡಿದೀನಿ. ತುಂಬಾ ನೀರೆಲ್ಲ ಹಾಕಿ ಸೋಸಿಲ್ಲ ನಾನು. ಸ್ವಲ್ಪ ಗಟ್ಟಿ ಇರುವಾಗ್ಲೇನೆ ಹಾಲನ್ನ ತಕೊಂಡು ಅದನ್ನ ಸಾಂಬಾರಿಗೆ ಹಾಕೊಂಡಿದೀನಿ. ತೆಂಗಿನಕಾಯಿ ಹಾಲನ್ನ ಹಾಕ್ಬಿಟ್ಟು ಚಿಕನ್ ಸಾರಿಗೆ ನೀರ್ ಬೇಕು ಅಂದ್ರೆ ನೀವು ಆಡ್ ಮಾಡ್ಕೋಬಹುದು, ಬೇಡ ಅಂದ್ರೆ ಬೇಡ. ಚೆನ್ನಾಗಿ ಕುದಿ ಬರ್ಲಿಕ್ಕೆ ಬಿಡ್ಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ಟೇಸ್ಟ್ ನೋಡ್ಕೊಳ್ಳಿ. ಸಾಲ್ಟ್ ಏನಾದ್ರು ಕಮ್ಮಿ ಇದ್ರೆ ಆಡ್ ಮಾಡ್ಕೊಂಡು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿ ಬರ್ಬೇಕು ಸಾರು. ಚೆನ್ನಾಗಿ ಕುದಿ ಬಂದ್ರೆ ಸೂಪರ್ ಟೇಸ್ಟಿಯಾದ ಚಿಕನ್ ಸಾರು ರೆಡಿ ಆಗುತ್ತೆ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.